ಹಾಯ್ ಫ್ರೆಂಡ್ಸ್, ಹೋಮ್ ಮೇಡ್ ಗೋಲ್ಗಪ್ಪ ಮಾಡ್ತಾ ಇದ್ದೀವಿ. ಜಿಂಜರ್, ಬೆಳ್ಳುಳ್ಳಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿ. ಜಿಂಜರ್ ಅಲ್ಲ, ಗಾರ್ಲಿಕ್. ಉಲ್ಟುಲ್ಟ ಹಾಕಿದ್ಯಾ ಅಂತ ಇಡಿಯಟ್. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಫ್ರೆಂಡ್ಸ್, ನಮ್ಮನೆ ಮಿಕ್ಸಿನೂ ಚೆನ್ನಾಗಿಲ್ಲ ಅಂದ್ರೆ ಎಲ್ಲದನ್ನು ಸ್ಮ್ಯಾಶ್ ಮಾಡಂಗಿಲ್ಲ. ಓ ಮೈ ಗಾಡ್, ಸೋ ಹಾಟ್. ನೋಡಿ ನೋಡಿ, ಅರ್ಸ್ತಾಳೆ, ಮಕ್ಕೆಲ್ಲ ಅರ್ಸ್ತಾಳೆ. ಇಲ್ಲ ಇಲ್ಲ, ಅದು ನಾನು ನೀಟಾಗಿ ತೊಳೆದು ಒರೆಸ್ತಿಲ್ಲ. ನಾನು ಏನಪ್ಪ ಮಾಡಿ ಎಲ್ಲ ರೆಡಿ ಆಗಿದೆ ನೋಡಿ, ಹೆಂಗೆ ಖಾಲಿ ಆಗಿದೆ ಅಂತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಏನ್ ಗೊತ್ತಾ ಫ್ರೆಂಡ್ಸ್, ಇವತ್ತು ಏನ್ ಮಾಡ್ತಾ ಇರ್ಬೋದು ಅಂತ ಗೆಸ್ ಮಾಡಿ ನೋಡೋಣ. ಆದ್ರೆ ಇವತ್ತು ನಾನು ಅಡಿಗೆ ಮಾಡ್ತಾ ಇಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್. ವೈ ಫಸ್ಟ್ ರಿವೀಲ್ ಮಾಡ್ತಾಳೆ ಹೇಳೋದು, ಇದು ಕಟ್ ಮಾಡ್ತೀವಿ. ಆಯ್ತು, ಏನ್ ಗೊತ್ತಾ ಇವತ್ತು ಏನ್ ಅಡಿಗೆ ಮಾಡ್ತಿದೀವಿ ಅಂತ ಹೇಳಿ ನೋಡೋಣ. ಹೇಳೇ ಇವಾಗ. ಗೋಲ್ಗಪ್ಪ ಮಾಡ್ತಾ ಇದೀವಿ ಫ್ರೆಂಡ್ಸ್. ಇವಾಗ ವಿಧಾನ ಹೆಂಗೆ ಅಂತ ಹೇಳ್ತೀನಿ ತಡೀರಿ. ಹೋಮ್ ಮೇಡ್ ಗೋಲ್ಗಪ್ಪ ಮಾಡ್ತಾ ಇದ್ದೀವಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಪಾನಿ ಮಾಡ್ಕೊಳಕ್ಕೆ ಅಂತ ಅಂದ್ಬಿಟ್ಟು 4 ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ರುಬ್ಕೊಳಕ್ಕೆ. ಆಮೇಲೆ ಈಕ್ವಲ್ ಕ್ವಾಂಟಿಟಿ ಆಫ್ ಇದು 1 ಹಿಡಿಯಷ್ಟು ಸಾಂಬಾರ್ ಸೊಪ್ಪು, 1 ಹಿಡಿಯಷ್ಟು ಪುದೀನ ಸೊಪ್ಪು, ಆಮೇಲೆ ಒಂದು 3 ಇದು ಏನಂತಾರಲ್ಲ ಇದನ್ನ, ಜಿಂಜರ್, ಬೆಳ್ಳುಳ್ಳಿ. ಜಿಂಜರ್, ಬೆಳ್ಳುಳ್ಳಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಬೆಳ್ಳುಳ್ಳಿ. ಜಿಂಜರ್ ಅಲ್ಲ, ಗಾರ್ಲಿಕ್. ಸಾರಿ, ನಾವೊಂಚೂರು ಕನ್ನಡ ಮೀಡಿಯಂ. ಅಲ್ಲ ಇಂಗ್ಲಿಷ್. ನಮಗೆಲ್ಲ ಗೊತ್ತಾಗೋಯ್ತು. ಸಾರಿ, ಇಂಗ್ಲಿಷ್ ಮೀಡಿಯಂ. ಗಾರ್ಲಿಕ್ ಹಾಕೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಹಾಕೋಬೇಕು. ಒಂದ್ ಸ್ವಲ್ಪ ಜೀರಿಗೆ ಹಾಕೊಂಡಿದೀನಿ ಅಷ್ಟೇ. ಇದನ್ನ ರುಬ್ಬೇಕು. ನೆಕ್ಸ್ಟ್ ಹೇಳ್ತೀನಿ ತಡೆ. ರುಬ್ಬದ್ನು ತೋರಿಸ್ತೀನಿ ನಮ್ಮ ಫ್ರೆಂಡ್ಸಿಗೆ. ಯಾಕೆ ಇದು ಫ್ರೆಂಡ್ಸ್ ಒಳಗೆ ಒಂದು ಮಿಕ್ಸಿ ಜಾರ್ ರುಬ್ಬಕ್ಕೆ ಬರಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಉಲ್ಟುಲ್ಟ ಹಾಕಿದ್ಯಾ ಅಂತ ಇಡಿಯಟ್. ಏನಂದೆ? ಇನ್ನೊಂದ್ಸಲ ಇಡಿಯಟ್. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಅದನ್ನೇ ಅನ್ಕೊಂಡೆ ಯಾಕೆ ಫ್ರೆಂಡ್ಸ್, ನಮ್ಮನೆ ಮಿಕ್ಸಿನೂ ಚೆನ್ನಾಗಿಲ್ಲ. ಬರೀ ಡೌಗಳು. ಫುಲ್ ಫೈನಾಗಿ ಪೇಸ್ಟ್ ಮಾಡ್ಕೊಂಡಿದ್ದಾರೆ. ಒಂಚೂರು ತೋರಿಸು ಫ್ರೆಂಡ್ಸಿಗೆ. ನೋಡಿ, ಈ ತರ ಲೈಕ್ ಫೈನ್ ಪೇಸ್ಟ್ ಮಾಡ್ಕೊಂಡಿದೀನಿ. ಇದನ್ನ ಸೋಸ್ತಾ ಇದೀನಿ. ಯಾಕೆ ಅಂತ ಅಂದ್ರೆ ಸ್ವಲ್ಪ ಜಾಸ್ತಿ ರುಬ್ಬಿಲ್ಲ ಅಂತ ಅಂದ್ರೆ ಅದು ಒಂಥರ ಖಾರ ತರ ಅನಿಸ್ಬಾರ್ದು ಅಂತ ಅಷ್ಟೇ. ಅದನ್ನ ನಾವು ವೇಸ್ಟ್ ಮಾಡಲ್ಲ, ಅದನ್ನ ಇದು ಮಾಡ್ಕೊಂತೀವಲ್ಲ, ಆಲೂಗಡ್ಡೆದು ಏನದು, ಅದು ಸ್ಮ್ಯಾಶ್, ಅದೇ ಪಲ್ಯ ಮಾಡ್ಕೊಂತೀವಲ್ಲ, ಸ್ಟಫಿಂಗ್. ಅದಕ್ಕೆ ಹಾಕ್ತೀವಿ. ಇದು ಪಾನಿ ರೆಡಿನಾ? ಇಲ್ಲ, ಇದಕ್ಕೆ ಈಗ ಹುಣಸೆ ಹಣ್ಣನ್ನ ನೆನಾಕಿಟ್ಟಿದ್ದೆ. ಅದನ್ನ ಒಂದು ಸ್ವಲ್ಪ ಹಾಕ್ಬೇಕು. ಸ್ವಲ್ಪ ವಾಟರ್ ಸುಡ್ತಾ ಇದೆ. ಒಂದು ಸ್ವಲ್ಪ ಹಾಟ್ ವಾಟರ್ಗೆ ಹಾಕಿದ್ದೆ, ಬೇಗ ಅದು ಜಾಸ್ತಿ ರಸ ಬಿಟ್ಕೊಳ್ಳಿ ಅಂತ ಅಷ್ಟೇ. ನೋಡಿ ಎಷ್ಟು ಗಟ್ಟಿ ತರ ಬಂದಿದೆ. ಸದ್ಯಕ್ಕೆ ಇಷ್ಟ ಹಾಕಿರ್ತೀನಿ. ಓ ಮೈ ಗಾಡ್, ಸೋ ಹಾಟ್. ಇದು ಆಕ್ಚುಲಿ ಚೆನ್ನಾಗಿರೋದು. ಅವಾಗಲೇ ಸೋಸ್ಕೊಂಡ್ವಲ್ಲ ಇದನ್ನ, ಹುಣಸೆ ಹಣ್ಣನ್ನ. ಇವಾಗ ಅದೇ ವಾಟರಿಗೆ 1 ಸ್ಪೂನ್ ಪಾನಿಪುರಿ ಮಸಾಲ ಹಾಕ್ತಾರೆ. ಫಸ್ಟ್ ಪಾನಿಪುರಿ ಮಸಾಲ ಯಾವ್ದು ತಂದಿದ್ಯಾ ಅಂತ. ಎವರೆಸ್ಟ್. ಹ್ಯಾವ್ ಟು ಶೋ ಲೈಕ್ ದಿಸ್. ಸಿ, ಎವರೆಸ್ಟ್ ಪಾನಿಪುರಿ ಮಸಾಲ. ಆಕ್ಚುಲಿ ಇದು ಇಲ್ಲ ಅಂದ್ರೂ ಬರೀ ಚಾಟ್ ಮಸಾಲ, ಗರಂ ಮಸಾಲ, ಖಾರ ಪುಡಿ ಇದು ಹಾಕೊಂಡು ಮಾಡ್ಬೋದು. ಐ ವಾಂಟೆಡ್ ದಿಸ್. ಈಗ ಎಲ್ಲ ಮಸಾಲಾನು ಹಾಕಾಯ್ತು. ಸೊ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಇದಕ್ಕೆ ವಾಟರ್ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಅಷ್ಟೇ. ಪಾನಿ ರೆಡಿ. ಸಿ, ಪಾನಿ ರೆಡಿ. ಕಲರ್ಫುಲ್ ಅನ್ನಿಸ್ತಾ ಇದೆಯಾ? ಫುಲ್ ಜಾಸ್ತಿ ಕಲರ್ ಆಗಿದೆ ಅಂತ ಫೀಲ್ ಆಗ್ತಿದೆ. ಅದು ಸ್ವಲ್ಪ ತಂದ್ಮೇಲೆ ಕೆಳಗಡೆಗೆಲ್ಲ ಅದು ಥಿಕ್ ಆಗಿರೋದೆಲ್ಲ ಕೆಳಗಡೆ ಹೋಗಿ ಇಳ್ಕೊಳ್ಳುತ್ತಲ್ಲ, ಆಗ ಆ ಕಲರ್ ಸ್ವಲ್ಪ ಕಮ್ಮಿ ಆಗುತ್ತೆ. ಸೈಡ್ ಏರಿಯಾ
ಅದು ಸ್ಮ್ಯಾಶ್ ಮಾಡೋಕೆ ಅಂತ ಅಂದರೆ ನಮ್ಮ ಹತ್ರ ಸ್ಮ್ಯಾಶರ್ ಇಲ್ಲ, ಸೊ ಲೋಟದಲ್ಲೇ ಸ್ಮ್ಯಾಶ್ ಮಾಡೋದು ಈಸಿ ವೇ. ನೋಡಿ ಇದು ಒಂದು ಟ್ರಿಕ್ ನೋಡಿ, ಎಷ್ಟು ಆರಾಮಾಗಿ ಸ್ಮ್ಯಾಶ್ ಮಾಡ್ಬೋದು. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ಟು ಸುಡ್ತಾ ಇರುತ್ತಾ ಬೇರೆ ಕೈಯಲ್ಲಿ ಸ್ಮ್ಯಾಶ್ ಮಾಡೋಕ್ಕಿಂತ ದಿಸ್ ಇಸ್ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಸ್ವಲ್ಪ ಅದಕ್ಕೆ ಸ್ವಲ್ಪ ಇದು ಹಾಕೋತಾ ಇದ್ದೀನಿ ಕಾಳು. ಲೋಟ ತೆಗಿ, ಲೋಟ ಅದನ್ನೇನು ಸ್ಮ್ಯಾಶ್ ಮಾಡ್ತಾರೆ, ಕಾಳು ಸ್ಮ್ಯಾಶ್ ಮಾಡ್ತಾರೆ. ಫ್ರೆಂಡ್ಸ್ ನಾನಂತೂ ಯಾವ ಗೋಲ್ಗಪ್ಪನೂ ಈ ಥರ ತಿಂಡಿಲ್ಲ ಸ್ಮ್ಯಾಶ್ ಮಾಡಿರೋದ. ಮಾಡ್ತಾರೆ ಫ್ರೆಂಡ್ಸ್, ಅವ್ರಿಗೆ ಗೊತ್ತಿಲ್ಲ ಅಷ್ಟೇ. ನನ್ ಮೇಲೆ ಹಣೆ ಇಟ್ಟಳು. ಅಂದ್ರೆ ಎಲ್ಲದನ್ನು ಸ್ಮ್ಯಾಶ್ ಮಾಡಂಗಿಲ್ಲ, ಸ್ವಲ್ಪ ಟೇಸ್ಟ್ ಬರ್ಲಿ ಅಂತ ಸ್ವಲ್ಪ ಮಾತ್ರ. ನೋಡಿ ಆ ಕಡೆ ಅರ್ಧ ಬೀಳ್ಸಿಲ್ವಾ? ನೋಡಿ ಒಂದು ನಿಮಿಷ ನೀರು ಕಾಣಿಸ್ತಾ ಇಲ್ಲ ಅಂತ ಇಲ್ಲಿದೆ. ನಾವು ಸ್ವಲ್ಪ ಜನಕ್ಕೆ ಮಾಡ್ಕೊತಾ ಇರೋದು, ಅದಕ್ಕೆ ಇಷ್ಟ. ಸೊ ಇವಾಗ ಸ್ಮ್ಯಾಶ್ ಮಾಡಿ ಆಗಿದೆ. ಇದಕ್ಕೆ ಅದೇ ನಾವು ಅಲ್ಲಿ ಸ್ವಲ್ಪ ಇಟ್ಟಿದ್ವಲ್ಲ, ಇದು ಜಾಸ್ತಿ ಹಾಕೊಳ್ಳಲ್ಲ ಆ್ಯಕ್ಚುಲಿ ಗ್ಯಾಸ್ಟ್ರಿಕ್ ಎಲ್ಲರಿಗೂ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸೊ ಇದಾಗ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಈರುಳ್ಳಿ, ಸಾರಿ ವೇಸ್ಟ್ ಮಾಡಲ್ಲ ನಾವು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ. ಸೊ ಈಗ ಇದಾಗ್ತಾ ಇದ್ದೀನಿ ಖಾರ ಪುಡಿ ಸ್ವಲ್ಪ, ಆಮೇಲೆ ಗರಂ ಮಸಾಲ, ನೆಕ್ಸ್ಟ್ ಸ್ವಲ್ಪ ಪಾನಿಪುರಿ ಮಸಾಲ. ಇವೆಲ್ಲ ನಮ್ದೇ ಓನ್ ರೆಸಿಪಿ, ನೀವು ಎಲ್ಲೂ ಹುಡುಕಕ್ಕಾಗಲ್ಲ ಇದು ಆಕ್ಚುಲಿ ಚೆನ್ನಾಗಿರೋದು ಅಲ್ವಾ? ನಿಜ ತಾನೆ? ಹೌದು, but ಸ್ಟ್ರೀಟ್ ಸ್ಟೈಲೇ ಬರುತ್ತೆ, ಸ್ಟ್ರೀಟ್ಗಿಂತ ಏನು ಕಮ್ಮಿ ಬರಲ್ಲ. ಸ್ವಲ್ಪ ಸ್ವಲ್ಪ ಚಾಟ್ ಚಾಟ್ ಮಸಾಲ ಟೇಸ್ಟಿ, ಅದೆಲ್ಲ ಹಾಕ್ಬಾರ್ದಿತ್ತು ಕಣೆ. ವೀಡಿಯೋಸ್ ಆದ್ಮೇಲೆ ಟೇಸ್ಟ್ ಚೆನ್ನಾಗಿ ವೀಡಿಯೋಸಿಗೆ ಮೇಲೆ ಚಾಟ್ ಮಸಾಲ ಹಾಕೋರು ಹೆಂಗಿರುತ್ತೆ? ಅದು ನಮ್ಮ ಸೀಕ್ರೆಟ್ ರೆಸಿಪಿ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್, ನಿಮಗೆಲ್ಲ ಹೇಳ್ಬೇಡಿ ಅಂತ. ನೋಡಿ ಇದೇ ಬುದ್ಧಿ. ಈಗ ಒಂದು ಸ್ವಲ್ಪ ಸಾಂಬಾರ್ ಸೊಪ್ಪು ಹಾಕಬೇಕು. ಸಾಂಬಾರ್ ಸೊಪ್ಪು ಇನ್ನೂ ಕಟ್ ಮಾಡ್ತೀನಿ. ನೋಡಿ ಸಾಂಬಾರ್ ಸೊಪ್ಪು ಹಾಕ್ತೀನಿ ಅಂತ ವಿಡಿಯೋ ಪಾಸ್ ಮಾಡ್ತಿದ್ಲು, ಒಬ್ಳೊಬ್ಳೆ ಮಾಡ್ಕೊತಾವಳೆ. ಮಿಕ್ಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್, ಅದೆಲ್ಲ ನಿಮ್ಗೆ ಒಂಥರ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಇದು ಮಾಡಿಲ್ಲ ಅಷ್ಟೇ. ಏನಿಲ್ಲ, ಚೆನ್ನಾಗಿ ಈ ಥರ ಫ್ರೆಂಡ್ಸ್ ನೋಡಿ, ಈ ಥರ ಫುಲ್ ಫೈನಾಗಿ ಕ್ಲೀನಾಗಿ ಮಿಕ್ಸ್ ಮಾಡಿದ್ದಾಳೆ ಫ್ರೆಂಡ್ಸ್. ಇವಾಗ ನಮಗೆ ಇದು ಸಪ್ರೇಟ್ ಆ್ಯಂಡ್ ಈರುಳ್ಳಿ ಇದೆ ನೋಡಿ. ಒಂದು ನಿಮಿಷ ತಡಿ. ಇಷ್ಟು ರೆಡಿ ಆಗಿದೆ. ಪೂರಿ ಒಂದು ರೆಡಿ ಆಗಬೇಕು. ಪೂರಿಗೆ ವಿ ಆರ್ ಹ್ಯಾವಿಂಗ್ ಗೋಲ್ಗಪ್ಪ ಪೂರಿ ಕಾಯಿನ್ಸ್. ಫ್ರೆಂಡ್ಸ್ ಪೂರಿ ಮಾತ್ರ ನಾವು ಓನಾಗಿ ಇದನ್ನ ಏನಂತೀವಿ ಅಂತ ಅಂದ್ರೆ, ಇದೆಲ್ಲ ನಿಮಗೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಗೋಲ್ಗಪ್ಪ ಕಾಯಿನ್ಸ್ ಕೊಡಿ ಅಂತ ಅಂದ್ರೆ ಕಾಯಿನ್ಸ್ ಅಂತಾರ ಐ ಡೋಂಟ್ ನೋ ಕರೆಕ್ಟ್ಲಿ, ಸಿಗುತ್ತೆ. ಇಷ್ಟು ರೆಡಿ ಆಗಿದೆ. ಇದು ಪಾನಿ, ಇದು ಬೇಯಿಸಿರೋ ಕಡಲೆಕಾಳು, ಇದು ಮಿಕ್ಸ್ಡ್ ಆಗಿರೋ ಆಲೂಗೆಡ್ಡೆ ಆ್ಯಂಡ್ ಈರುಳ್ಳಿ. ಕಮ್ಮಿ ಆಗೈತೆ ಅಂತ ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ತಿಂತಾರನ್ನ ಹೆಂಗೆ ತಿಂತಾಳೆ ಅಂತ ತಗೊಂಡು ಬರೀ ಇಂಥದೆಯಾ ಫ್ರೆಂಡ್ಸ್. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀವಿ ನೋಡಿ. ಇವಾಗ ಆಡ್ತಾಳೆ ನೋಡಿ ಆರಿಸ್ತಾಳೆ, ಮಕ್ಕೆಲ್ಲ ಆರಿಸ್ತಾಳೆ. ಇಲ್ಲ ಅದು ನಾನು ನೀಟಾಗಿ ತೊಳೆದು ಒರೆಸ್ತಿಲ್ಲ. ನಾನು ಏನಪ್ಪ ಮಾಡಲಿ? ಬಹಳ ದೊಡ್ಡ ಶುದ್ಧ ಅವಮಾನ ಅದು. ನೋಡಿ ಹಿಂಗೆ ಪುಡಿ ಆಗುತ್ತೆ. ಇವಾಗ ಲಾಸ್ಟಿಗೆ ಫೈನ್ ಅಂತ ಎಲ್ಲ ರೆಡಿ ಆಗಿದೆ. ಪುರಿನೂ ರೆಡಿ ಆಗಿದೆ. ಪಾನಿ, ಆನಿಯನ್, ಇದೇನಿದು ಕಡಲೆಕಾಳು, ಇದೆ ಮಸಾಲ. ಇಷ್ಟೇ ಫ್ರೆಂಡ್ಸ್. ಪ್ಲೇಟು ಟೇಸ್ಟ್ ಹೇಳ್ತಾರೆ ಇವಾಗ ಯಾರು ಅಂತ ಗೊತ್ತಿಲ್ಲ. ಸಖತ್ತಾಗಿದೆ ಅಲ್ವಾ? ಟೇಸ್ಟ್ ಕೂಡ ಸಖತ್ತಾಗಿದೆ. ಆದರೆ ನಾವು ಟೇಸ್ಟ್ ಸೂಪರ್ ಆಗಿ ಬಂದಿದೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಫ್ರೆಂಡ್ಸ್ ನೋಡಿ ಹೆಂಗೆ ಖಾಲಿ ಆಗಿದೆ ಅಂದರೆ ಒಂದು ಪೂರಿನೂ ಇಲ್ಲ 5 ನಿಮಿಷಕ್ಕೆ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇಷ್ಟ ಆಗಿಲ್ಲ ಅಂದ್ರೂ ಮಾಡಿ. ಹೌದು ಫ್ರೆಂಡ್ಸ್, ಇಷ್ಟಪಟ್ಕೊಂಡು ಮಾಡಿ, ಸಪೋರ್ಟ್ ಮಾಡಿ ಅಷ್ಟೇ.